ನಟಿ ಅನುಷ್ಕಾ ಶೆಟ್ಟಿ ಹೆಸರಿನಲ್ಲಿ ಮಹಾಗಣಪತಿ ಯಾಗವನ್ನು ಮಾಡಲಾಗಿದೆ. ಈ ಯಾಗದ ಸಂದರ್ಭದಲ್ಲಿ 128 ತೆಂಗಿನಕಾಯಿಯನ್ನು ಒಡೆದು ಯಾಗವನ್ನು ಮಾಡಲಾಗಿದೆ. ನಟಿ ಅನುಷ್ಕಾ ಶೆಟ್ಟಿ ಹೆಸರಿನಲ್ಲಿ ಅಷ್ಟದ್ರವ್ಯ ಮಹಾಗಣಪತಿ ಯಾಗ, 128 ತೆಂಗಿನಕಾಯಿ ಅಷ್ಟದ್ರವ್ಯ ಮಹಾಗಣಪತಿ ಯಾಗವನ್ನು ಮಾಡಲಾಗಿದೆ. ಮದ್ದೂರು ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಕ್ಷೇತ್ರಕ್ಕೆ ಬರಲಾಗದ ಕಾರಣ ತಮ್ಮ ಹೆಸರಿನಲ್ಲಿ ಯಾಗವನ್ನು ಮಾಡಿಸಿದ್ದಾರೆ ನಟಿ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಧೂರು ದೇಗುಲ ಇದು ಅಂತ ಹೇಳಿರುವಂಥದ್ದು. ಈ ಮಧೂರು ದೇಗುಲದಲ್ಲಿ ನಟಿ ಅನುಷ್ಕಾ ಶೆಟ್ಟಿಯವರು ಒಂದು ಹರಕೆಯನ್ನು ಹೊತ್ಕೊಂಡಿದ್ರು. ದೇವಸ್ಥಾನಕ್ಕೆ ಬರೋದಕ್ಕಾಗದೇ ಇರುವಂತಹ ಕಾರಣದಲ್ಲಿ ಅವರ ಸಂಬಂಧಿಕರನ್ನು ಮತ್ತು ಸ್ನೇಹಿತರನ್ನು ಕಳಿಸಿ ಈ ಯಾಗವನ್ನು ಪೂರ್ತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಅನುಷ್ಕಾ ಶೆಟ್ಟಿ ಟೆಂಪಲ್ ರನ್ನನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು, ವಿವಿಧ ದೇವಾಲಯಗಳಲ್ಲೂ ಕೂಡ ಹರಕೆಗಳನ್ನು ಕಟ್ಕೊಳ್ತಾ ಇರ್ತಾರೆ. ಈಗ ಅದೇ ರೀತಿ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಧೂರು ದೇಗುಲದಲ್ಲೂ ಕೂಡ ಒಂದು ಹರಕೆಯನ್ನು ಹೊತ್ಕೊಂಡಿದ್ರು. ಅದನ್ನು ಪೂರೈಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹದಿನಾಲ್ಕು ವರ್ಷಗಳ ಬಳಿಕ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂಥದ್ದು. 33 ವರ್ಷಗಳ ಬಳಿಕ ಸಿದ್ಧಿವಿನಾಯಕನಿಗೆ ಮುಡಪ ಸೇವೆಯನ್ನು ಸಲ್ಲಿಸಲಾಗಿದೆ. ಈ ಪ್ರಯುಕ್ತ ನಟಿ ಅನುಷ್ಕಾರಿಂದಲೂ ಕೂಡ ಈ ಸೇವೆ ಸಲ್ಲಿಕೆಯಾಗಿದೆ.